ರೇಖೇಂದ್ರ ಪಂಚಾಯಿತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹ ಪತ್ರ ಜ್ಞಾನೇಶ್ ಕುಮಾರ್ ಅವರಿಗೆ, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಬರೆದಿರುವಂತಹ ಪತ್ರ. ಹಾಗಾದ್ರೆ ಯಾಕೆ ಪತ್ರ ಬರೆದಿದ್ದಾರೆ ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಇದು ಕೋಟಿ ಕಳವಳ ಇದು. ಯಾಕಂದ್ರೆ 1 ಕೋಟಿಗಿಂತ ಹೆಚ್ಚು ಮತದಾರರು ಕರ್ನಾಟಕದಲ್ಲಿ ಮಾಯವಾಗಿದ್ದಾರೆ. ಕರ್ನಾಟಕದಲ್ಲಿದ್ದಂತಹ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಹತ್ರ 20% ಮತದಾರರ ಕುಸಿತ ಆಗಿದೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 20% ಹೇಳಿದ್ರೆ 5 ಮತದಾರರಲ್ಲಿ ಒಬ್ಬ ಮತದಾರ ಇಲ್ಲ ಅನ್ನುವಂಥದ್ದು, 5ರಲ್ಲಿ ಒಬ್ಬ ಇಲ್ಲ ಅನ್ನುವಂಥದ್ದು, 100ರಲ್ಲಿ 20 ಮಂದಿ ಇಲ್ಲ ಅನ್ನುವಂಥದ್ದು ಆಗುತ್ತೆ. ಅಂದರೆ ಆಯೋಗದ ಆತಂಕಕಾರಿ ಅಂಕಿ ಅಂಶಗಳ ಬಗ್ಗೆ ಸಿಎಂ ಅವರು ತಮ್ಮ ಪತ್ರದಲ್ಲೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ಕರ್ನಾಟಕದಲ್ಲಿ 1 ಕೋಟಿಗಿಂತ ಹೆಚ್ಚು ಮತದಾರರು ಹೇಗೆ ಕಡಿಮೆ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಮುಖ್ಯಮಂತ್ರಿಯವರಿಗೂ ಕೂಡ ಅಚ್ಚರಿಯ ವಿಚಾರ ಆಗಿದೆ. ಯಾಕಂದ್ರೆ ಮೃತಪಟ್ಟಂತವ್ರದ್ದು ಅವರ ಹೆಸರುಗಳು ಡಿಲೀಟ್ ಆಗುವಂಥದ್ದು ಓಕೆ, ಆದರೆ ಸರಿಸುಮಾರು 1,08,00,000 ಮತದಾರರನ್ನ ASDDO ಎಂದು ಗುರುತಿಸಲಾಗಿದೆ. ಕರ್ನಾಟಕದಲ್ಲಿ 1.08 ಕೋಟಿ ಮತದಾರರು ASDDOಗಳಾಗಿರುವಂಥದ್ದು. ಹೀಗಾಗಿ ASDDO ಅಡಿಯಲ್ಲಿ ಗುರುತಿಸಿರುವಂಥದ್ದು ಅಂದರೆ ಇದರಲ್ಲಿ ಭಾಗಿಯಾಗದೇ ಇರುವಂಥವ್ರು, ಅಥವಾ ಶಿಫ್ಟ್ ಆಗದಂಥವ್ರು, ಡೆತ್ ಆಗಿರುವಂಥವ್ರದ್ದು, ಅಥವಾ ಬೇರೆನ್ಯಾವುದೋ ಕಾರಣಗಳಿಗಾಗಿ ಮಾಯ ಆಗಿರುವಂಥವ್ರು. ಈ ಕಾರಣಗಳಿಗಾಗಿ ಈಗ ASDDOಗಳಲ್ಲಿ ಎಷ್ಟು ಜನ ಗುರುತಿಸಲಾಗಿದೆಯೋ ಡಬಲ್ ಇರುವಂಥದ್ದು ಅಥವಾ ಅದರ್ ರೀಸನ್ಸ್ಗಳದ್ದು. ಇನ್ನು ಸುಮಾರು 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಈಗಾಗಲೇ ಕರಡು ಪ್ರತಿಯನ್ನ ರೆಡಿ ಮಾಡ್ಕೊಂಡಿದ್ದು ಅದರಲ್ಲಿ 43 ಲಕ್ಷ ಮತದಾರರಲ್ಲಿ ವ್ಯತ್ಯಾಸಗಳಿದ್ದಾವೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಯೂ ಕೂಡ ಮುಖ್ಯಮಂತ್ರಿಯವರನ್ನ ಕಾಡ್ತಾ ಇದೆ ಅಥವಾ ಸರ್ಕಾರವನ್ನ ಕಾಡ್ತಾ ಇದೆ. ಹೀಗಾಗಿ 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಕರ್ನಾಟಕದಲ್ಲಿ ಈಗ ಈ ಮತದಾರರ ಪಟ್ಟಿಯಲ್ಲಿ ಇಡೀ ದೇಶದಲ್ಲಿ ಉತ್ತರ ಪ್ರದೇಶವನ್ನು ಬಿಟ್ಟರೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆ ಹೊರಟು ಹೋಗ್ತಾ ಇದೆ ಅಂತೇಳಿ. ದಕ್ಷಿಣದ ರಾಜ್ಯಗಳಿಗೆ ಬಂದಾಗ ಕೇರಳದಲ್ಲಿ ಯಾವ ಸ್ವರೂಪದಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ವು. ಆದರೆ ಕರ್ನಾಟಕದಲ್ಲಿ ಈಗ 1 ಕೋಟಿಗಿಂತ ಹೆಚ್ಚು ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಸರಿಸುಮಾರು 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಮತ್ತು ಮುಖ್ಯ ಚುನಾವಣೆ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಸಿಎಂ ಅವರು ಇದೇ ಕಾರಣಕ್ಕಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದ ಮುಖೇನವಾಗಿ ಅವರು ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ನಿರ್ದಿಷ್ಟ ಬೇಡಿಕೆಗಳನ್ನ ಮುಖ್ಯ ಚುನಾವಣಾ ಆಯುಕ್ತರ ಮುಂದಿಟ್ಟಿದ್ದಾರೆ. ಅದರಲ್ಲಿ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಯವರು ಆಗ್ರಹಿಸಿದ್ದಾರೆ. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳಿ ಒಂದು ಮುಖ್ಯಮಂತ್ರಿಯವರು ಕೂಡ ಬಹಳ ಅಗ್ರೆಸಿವ್ ಆಗಿ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಲ್ಲೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಸರ್ಕಾರವು ಕೂಡ ನೇರವಾಗಿ ಡಾಕ್ಯುಮೆಂಟ್ಸ್ಗಳನ್ನು ತಲುಪಿಸುವಂತಹ ಕಡೆಗೂ ಕೂಡ ಹೊರಟಿರುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು. ಆದರೆ ಮತದಾರರ ಹಕ್ಕು ಮತ್ತು ಆಕ್ಷೇಪಣೆ ಅವಧಿಯನ್ನ ವಿಸ್ತರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಅವರು ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅನೇಕರು ಈ ಅವಧಿಯ ಒಳಗಡೆ 30 ದಿವಸದ ಅವಧಿ ಒಳಗಡೆ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸದೇ ಇರಬಹುದು, ಅಥವಾ ಅವರು ಅದಕ್ಕೆ ಬೇಕಾದಂತಹ ಪೂರಕ ಡಾಕ್ಯುಮೆಂಟ್ ಕೊಡೋದಕ್ಕೆ ವಿಫಲ ಆಗಬಹುದು. ಈ ಕಾರಣಕ್ಕಾಗಿ ಅವಧಿಯನ್ನು ವಿಸ್ತರಿಸಬೇಕು ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಇನ್ನು ಪಟ್ಟಿಯಿಂದ ಹೊರಗುಳಿದಿರುವ ಅರ್ಹರಿಗೆ ಹಕ್ಕು ಸಿಗಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಮಂದಿ ಈಗ ವೋಟರ್ಸ್ ತಮ್ಮ ವೋಟಿಂಗ್ ರೈಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಅನೇಕರ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳು ತೀರಾ ಇಂಡಿವಿಜುವಲ್ ಆಗಿ ನೋಡ್ತಾ ಹೋದಾಗ ಕಂಪ್ಲೀಟ್ಲಿ ಒಂದಕ್ಕೂ ಇನ್ನೊಂದಕ್ಕೂ ಬಹಳ ವಿಭಿನ್ನವಾಗಿ ಗೋಚರಿಸ್ತಾ ಇದ್ದಾವೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕಿರುವಂತಹ ಅವಕಾಶಗಳನ್ನ ಜಾಸ್ತಿ ಮಾಡಬೇಕು. ಹೀಗಾಗಿ ಪಟ್ಟಿಯಿಂದ ಹೊರಗುಳಿದಿರುವಂತಹ ಅರ್ಹರಿಗೆ ಹಕ್ಕು ಸಿಗಬೇಕು. ಆ ಹಕ್ಕು ಸಿಗುವಂತೆ ಅರ್ಹರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕು ಸಿಗುವಂತ ಆಗಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಕಾಳಜಿ ಇರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಸಭೆಗಳನ್ನ ಮಾಡಬೇಕು. ಇದಕ್ಕಾಗಿ ಅಂತ ಗ್ರಾಮ ಸಭೆಗಳನ್ನು ನಡೆಸಬೇಕು. ಆ ಗ್ರಾಮ ಸಭೆಗಳ ಮೂಲಕವಾಗಿ, ಆದರೆ ಇಲ್ಲಿ ಸರ್ಕಾರದ ಜವಾಬ್ದಾರಿಯೂ ಕೂಡ ಗ್ರಾಮ ಪಂಚಾಯತ್ನ ಚುನಾವಣೆಗಳು ನಮ್ಮಲ್ಲಿ ನಡೆದಿಲ್ಲ. ಹೀಗಾಗಿ ಗ್ರಾಮ ಸಭೆಗಳನ್ನು ನಡೆಸಬೇಕು ಅಂತಾರೆ. ಗ್ರಾಮ ಸಭೆಗಳನ್ನು ನಡೆಸಿ ಅದರ ಮೂಲಕವಾಗಿ ಆಯಾ ಗ್ರಾಮಗಳಲ್ಲಿರುವಂತಹ ಮತದಾರರನ್ನ
ಮತ್ತು ಅದರಲ್ಲಿರುವಂತಹ ಅರ್ಹ ಮತದಾರರು ಯಾರು ಬಿಟ್ಟು ಹೋಗಿದಾರೋ ಅಂಥವ್ರುಗಳಿಗೆ ಮತ್ತೆ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವಕಾಶಗಳನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ, ನಗರ ಪ್ರದೇಶಗಳಲ್ಲಿ ವಾರ್ಡ್ ಕಮಿಟಿಯ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ, ನಗರ ಪ್ರದೇಶಗಳಲ್ಲಿ ವಾರ್ಡ್ ಕಮಿಟಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ವಾರ್ಡ್ ಕಮಿಟಿಗಳು ಇದಾವ ನಮ್ಮ ನಗರಗಳಲ್ಲಿ? ಇಂಥದ್ದೊಂದು ಸಿಚುವೇಶನ್ ಅಲ್ಲಿ ಕರ್ನಾಟಕದ ಪರಿಸ್ಥಿತಿ ಇದೆ. ಯಾಕಂದ್ರೆ ನಮ್ಮ ಇಲ್ಲಿ ಪಂಚಾಯತ್ಗಳಿಗಾಗ್ಲಿ, ನಗರಸಭೆಗಳಿಗಾಗ್ಲಿ, ಮಹಾನಗರ ಪಾಲಿಕೆಗಳಿಗಾಗ್ಲಿ ಎಲೆಕ್ಷನ್ನೇ ನಡೀತಾ ಇಲ್ಲ ಇತ್ತೀಚೆಗೆ. ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿಯನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮುಖ್ಯಮಂತ್ರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿಯನ್ನು ನೀವು ಕೊಡಬೇಕು. ಅರ್ಹರ 2002ರ ಪಟ್ಟಿಯೊಂದಿಗೆ ಲಿಂಕ್ ಇಲ್ಲದಿರೋದಕ್ಕೆ ನೋಟಿಸ್ ಅನ್ನು ನೀಡಬೇಕು. ಯಾವೆಲ್ಲ ಅರ್ಹರಿಗೆ 2002ರ ಬೇಸ್ ಇಯರ್ ಅನ್ನು ತಗೊಂಡಿದ್ದಾರೆ ಅಲ್ಲಿ ಲಿಂಕ್ ಇಲ್ಲದೆ ಇರುವಂತವ್ರು ಅನೇಕರು ಸಿಗ್ತಾರೆ. ಈಗ ಕೆಲವರಿಗೆ 2002ರ ನಂತರ ಅವರು ಓಟ್ ಹಾಕಿರ್ಬೋದು, ಅಥವಾ ಆಯ್ಕೆದ ಮೊದಲು ಅವರು ಓಟ್ ಹಾಕಿರ್ಬೋದು, ನಂತರ ಮನೆಯಲ್ಲಿಗೂ ಶಿಫ್ಟ್ ಆಗಿರುತ್ತೆ ಬೆಂಗಳೂರಿನಂತಹ ನಗರದಲ್ಲಿ. ಇವಾಗ ಆ ಹಳೆಯ ವಾರ್ಡ್ನಲ್ಲಿ ಹೋದ್ರೆ ಅಲ್ಲಿ ಪಟ್ಟಿಯಲ್ಲಿ ಇರೋದಿಲ್ಲ, ಅಪ್ಪ ಅಮ್ಮ ಇರೋದಿಲ್ಲ, ಅವರ ವೋಟರ್ ID ಕಾರ್ಡ್ ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಅವ್ರು ಏನು ಮಾಡಬೇಕು? ಇದು ಬಹಳ ಪ್ರಮುಖವಾಗಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳು. ಹೀಗಾಗಿ ಅಂಥವ್ರಿಗೆ ಲಿಂಕ್ ಮಾಡೋದಕ್ಕೆ ಆಗದೆ ಕಾರಣಕ್ಕಾಗಿ ಹೊರಗುಳಿದಿದ್ದಾರಲ್ಲ ಅರ್ಹರು, ಅಂಥವರನ್ನ ಮತ್ತೆ ಮತಪಟ್ಟಿಗೆ ಸೇರಿಸುವಂತಾಗಬೇಕು. ನೋಟಿಸ್ ಪಡೆದ ಮತದಾರರಿಗೆ ಕನಿಷ್ಠ 3 ರಿಂದ 4 ವಾರಗಳ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಆದರೆ ಓವರ್ ಆಲ್ ಆಗಿ 3 ರಿಂದ 4 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. ಆದರೆ ನೋಟಿಸನ್ನು ಕಡೆ ಹಂತದವರೆಗೂ ಕೂಡ ನೀಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಅರ್ಹ ಮತದಾರರಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮುಖ್ಯಮಂತ್ರಿಯವರು ಈ ಪತ್ರದ ಮುಖೇನವಾಗಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಮತದಾರರಿಗೆ ಸಹಾಯ ಆಗೋದಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನೇಮಿಸಬೇಕು. ನೀವು ಈಗಿರುವಂತಹ ಸಿಬ್ಬಂದಿಗಿಂತ ಹೆಚ್ಚುವರಿ ಸಿಬ್ಬಂದಿಯನ್ನ ಇಲ್ಲಿ ಮತದಾರರಿಗೆ ಸಹಾಯ ಆಗುವಂತಹ ಉದ್ದೇಶದಿಂದಾಗಿ ನೇಮಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಆದರೆ ಈ ವಿಚಾರದಲ್ಲಿ ಸಾರ್ವಜನಿಕರು ಕೂಡ ಯಾವ ಸ್ವರೂಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಊರುಗಳಿಗೆ ಹೋಗಿದ್ದಾರೆ, ಕೆಲವರು ಬಾಡಿಗೆ ಮನೆಗಳಿಗೆ ಹೋಗಿದ್ದಾರೆ. ಅವ್ರನ್ನ ಸರಿಯಾಗಿ ಇವರು ಹಿಂಬಾಲಿಸಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗಾದರೂ ಸರಿಯಾಗಿ ತಿಳಿಸಿಲ್ಲ. ನಾವು ಹೇಳ್ದಂಗೆ 1 ಕೋಟಿ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಿನಲ್ಲೇ 70 ಲಕ್ಷ. ಯಂಗ್ಸ್ಟರ್ಸಿಗೆಲ್ಲ ಒಳ್ಳೆ ಒಂದು ಅವಕಾಶ ಹೊಂದಿದೆ. ಬಟ್ ಹಳೆಬ್ರದೆಲ್ಲ ಹೂಎವರ್ ಸೀನಿಯರ್ ಸಿಟಿಸನ್ಸ್ ಅವ್ರದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಇನ್ನೂ ಏನ್ ಹೇಳೋದು, ಕ್ಲಿಯರ್ ಆಗಿ ಮಾಡ್ಬೋದಿತ್ತು, ನೋಡೋಣ. ಹೀಗೆ ಸಾರ್ವಜನಿಕರಲ್ಲೂ ಕೂಡ ಇಂಥದ್ದೊಂದು ಅನುಮಾನ ಇದೆ, ಅಭಿಪ್ರಾಯಗಳಿದ್ದಾವೆ. ಹೀಗಾಗಿ ಚುನಾವಣಾ ಆಯೋಗವು ಕೂಡ ಇದನ್ನು ಪರಿಹರಿಸಬೇಕಾಗುತ್ತೆ, ಗೊಂದಲಗಳನ್ನು ಪರಿಹರಿಸಬೇಕಾಗುತ್ತೆ. ಅಂತಿಮವಾಗಿ ಅರ್ಹ ಮತದಾರರಿಗೆ ಮತದಾನದ ಹಕ್ಕು ನಮ್ಮ ಸಂವಿಧಾನ ಏನು ಅವಕಾಶವನ್ನು ಕೊಟ್ಟಿದೆ ಅದರ ಪ್ರಕಾರವಾಗಿ ಆ ಸಂವಿಧಾನ ಕೊಟ್ಟಿರುವಂತಹ ಮತದಾನದ ಹಕ್ಕು ಅರ್ಹರಾಗಿರುವ ಪ್ರತಿಯೊಬ್ಬರಿಗೂ ಕೂಡ ಸಿಗುವಂಗೆ ನೋಡ್ಕೊಳ್ಬೇಕಾಗಿರೋದು ಕೂಡ ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.